ಒಂದಂತೂ ಏನೇ ಗೌಪ್ಯ ಮತದಾನ ಆದರೂ ಕೂಡ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗೇ ಆಗ್ತದೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಎಲ್ಲ ಮಾಹಿತಿಗಳನ್ನು ಅವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾರ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ ಅದು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ವರಿಷ್ಠರು ಕೂಡ ಬಹಳ ಗಂಭೀರ ತೆಗೆದುಕೊಂಡಿದ್ದಾರೆ. ವರದಿ ನಾನು ಮಾತನಾಡ್ತೇನೆ, ಯಾಕಂದ್ರೆ ನಾನು ಸಿಟಿ ರವಿ ಅವ್ರ ಜೊತೆ ಮಾತಾಡೋಕೆ ಸಾಧ್ಯ ಆಗಿಲ್ಲ. ಇವತ್ತು ಬೆಂಗಳೂರು ತಲುಪಿದ ಮೇಲೆ ರವೀಣ್ ಅವ್ರ ಜೊತೆ ಕೂಡ ಮಾತಾಡ್ತೇನೆ. ಸತ್ಯಶೋಧನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಅವರು ಒಂದು ಪ್ರಾಥಮಿಕ ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಆ ವರದಿಯನ್ನು ಕೊಟ್ಟಾಗಿದೆ. ನಾನು ಹೇಳ್ತೇನೆ, ನಾನು ಕಳೆದ 3-4 ದಿನ ದೆಹಲಿಯಲ್ಲಿದ್ದಂತ ಕಾರಣ ನನಗೆ ಯಾವುದೇ ವರದಿನ ಕಳಿಸಿಲ್ಲ. ನಾನು ಇವತ್ತು ಮಾತನಾಡ್ತೇನೆ ರವಿ ಅವ್ರ ಜೊತೆ. ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಅಡ್ಡ ಮತದಾನಕ್ಕೆ ಒಂದು ವಿಜಯೇಂದ್ರ ಅವರು ಹಾಗೇನೆ ಅಶೋಕ್ ಅವರ ಕಾರಣ. ಅವರು ಫಸ್ಟ್ ಹೋಗ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಹಣ ಪ್ರಮಾಣ ಮಾಡಿ, ಇನ್ನೊಂದು ಇದೆಲ್ಲ ಏನ್ ಗೊಂದಲ ಇದೆ ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ನೇರ ಕಾರಣ ಅಂತ ಹೇಳಿದ್ರು. ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ 3 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ, ಈ ರೀತಿ ಉಡಾಫೆ ಮಾತುಗಳನ್ನ ಆಡೋ ಮೂಲಕ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಗೊತ್ತಾಗ್ತದೆ ಎಲ್ಲ ವಿಚಾರ. ಸರಿ, ಇದು ಮಾಜಿ ಸಿಎಂ ಇವರು ಡಿ.ವಿ. ಸದಾನಂದ ಗೌಡ ಅವರು ಈ ಹಿಂದೆ ಕೂಡ ಹೇಳಿದ್ದಾರೆ, 2-3 ಸಲ ಹೇಳಿದ್ರು. ನಾನಂದ್ರೆ ಈ ಮೊದಲು ನಾನು ಪಕ್ಷದ ಇವರಿಗೆ ನಾಯಕರಿಗೆ ಗಮನಕ್ಕೆ ತಂದಿದ್ದೆ, ಈ ತರ ಸಂಪರ್ಕದಲ್ಲಿದ್ದಾರೆ ಅಂತೇಳಿ, ಆದರೂ ಯಾರು ಕ್ರಮ ಕೈಗೊಂಡಿಲ್ಲ ಅಂತೇಳಿ ಅವರು. ಡಿ.ವಿ. ಸದಾನಂದ ಗೌಡರು ಅಡ್ಡ ಮತದಾನ ಅಂದ್ರೆ ಮತದಾನ ಆದ್ಮೇಲೆ ಮಾರದಿನ ನನಗೂ ಕೂಡ ದೂರವಾಣಿ ಕರೆ ಮಾಡಿದ್ರು. ನಾನು ನಿಮಗೆ ಅಧ್ಯಕ್ಷ, ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನೀವು ಫೋನ್ ಸಿಗ್ಲಿಲ್ಲ, ಆದ್ರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿನ ಕೊಟ್ಟಿದ್ದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ನಾನು ಅವರು ಹೌದು ಸದಾನಂದ ಗೌಡರು ಫೋನ್ ಮಾಡಿದ್ರು, ಅಲ್ಲ ಸ್ಪೆಸಿಫಿಕ್ ಆಗಿ ಯಾವುದೋ ಮಾಹಿತಿ ಕೊಡ್ಲಿಲ್ಲ. ಇಲ್ಲ ಅಧ್ಯಕ್ಷರಿಗೆ ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲದೆ ನಮಗೆ 27.65 ವೋಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದು ಬೇಡ, ಕನಿಷ್ಠ 29-30 ವೋಟನ್ನ ತೆಗೆದುಕೊಳ್ಳಿ. 28ಕ್ಕೆ ಸೀಮಿತ ಆಗೋದು ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ.ವಿ. ಸದಾನಂದ ಗೌಡಜಿ.